ಪಾಠ ಹೇಳುವಂತ ವೇಣುಗೋಪಾಲ್ ಅವರು ಸಿದ್ದರಾಮಯ್ಯನವರು ಆಪರೇಷನ್ ಸಂಸ್ಕೃತಿ ಪ್ರಾರಂಭವಾಗಿದ್ದೆ 2008ರಲ್ಲಿ ಕರ್ನಾಟಕದಲ್ಲಿ ಎಂದು ಹೇಳ್ತಾರೆ. ಇತಿಹಾಸ ಅವಲೋಕಿಸಿ ನೋಡಿದ್ರೆ ಗೊತ್ತಾಗುತ್ತೆ. ದೇಶದಲ್ಲಿ ಆಯಾರಾಮ್ ಗಯಾರಾಮ್ ಸಂಸ್ಕೃತಿ ಹುಟ್ಟು ಹಾಕಿದವರು ಕಾಂಗ್ರೆಸ್ನವರು. 1967ರಲ್ಲಿ ಗಯಾರಾಮ್ ಎಂಬ ಯುನೈಟೆಡ್ ಫ್ರಂಟ್ ಶಾಸಕ 15 ದಿನಗಳಲ್ಲಿ 3 ಸಲ ಕಾಂಗ್ರೆಸ್ ಹೋಗಿ ಬಂದು 4ನೇ ಸಲ ಕಾಂಗ್ರೆಸ್ಗೆ ಸೇರ್ಕೊಂಡಾಗ ಗಯಾರಾಮ್ ಈಗ ಆಯಾರಾಮ್ ಆಗಿದ್ದಾರೆ ಎಂದು ಹೇಳಿದ್ದು ಅಂದಿನ ಕಾಂಗ್ರೆಸ್ಸಿನ ಅಧಿನಾಯಕಿ ಇಂದಿರಾ ಗಾಂಧಿ ಅವರು. ಈ ಸಂಸ್ಕೃತಿಯನ್ನು ಮುಂದುವರಿಸಿದ ಕಾಂಗ್ರೆಸ್ನವರು ಹರಿಯಾಣದಲ್ಲಿ ಜನತಾ ಪಕ್ಷದ 36 ಶಾಸಕರನ್ನ ಭಜನ್ ಲಾಲ್ ಜೊತೆ ಕಾಂಗ್ರೆಸ್ಗೆ ಸೇರಿಸಿಕೊಂಡು ಸರ್ಕಾರ ರಚಿಸಿದ್ದು ಸಿದ್ದರಾಮಯ್ಯ ಮತ್ತು ವೇಣುಗೋಪಾಲ್ ಅವರಿಗೆ ಗೊತ್ತಿಲ್ಲದಿದ್ರೆ ರಾಜಕೀಯ ಇತಿಹಾಸ ಓದೋದು ಒಳ್ಳೆಯದು ಅಂತೇಳಿ ನಾನು ವೇಣುಗೋಪಾಲ್ ಅವರಿಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಸಿದ್ದರಾಮಯ್ಯ ಕೂಡ ಈ ಆಪರೇಷನ್ ಸಂಸ್ಕೃತಿಯಲ್ಲಿ ಕಾಂಗ್ರೆಸ್ ಸೇರಿದ್ದು ಅವರು ಮರ್ತಂತಿದೆ. ಇವತ್ತು ನಾವು 3:30ಯಿಂದ ಈ ನಿಮಿಷದವರೆಗೆ ಅವ್ರ ಸಭೆ ಯಾವ ರೀತಿ ನಡೆಯುತ್ತೆ ಅಂತ ನೋಡ್ತಾ ಇದ್ದು. ಒಬ್ಬೊಬ್ಬರೇ ಬಲವಂತದಿಂದ ಬಂದಿರುವಂತಹದ್ದು, ಅತೃಪ್ತಿ ಅಸಮಾಧಾನ ಶಾಸಕರಲ್ಲಿ ಮಂತ್ರಿಗಳಿರುವಂತಹದ್ದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇರುವಂತಹದ್ದು ಬಹುಶಃ ರಾಜ್ಯದ ಅಭಿವೃದ್ಧಿಗೆ ಧಕ್ಕೆ ಆಗ್ಬಹುದು. ಅವರು ಪರಸ್ಪರ ಯಾವ್ದಾದ್ರು ಬಡ್ದಾಡ್ಕೊಳ್ಳಿ, ಕಚ್ಚಾಡ್ಕೊಳ್ಳಿ, ಎಷ್ಟೇ ಜನ ಆಬ್ಸೆಂಟ್ ಆಗಲಿ ಬಿಡ್ಲಿ, ಅದು ಅವ್ರಿಗೆ ಬಿಟ್ಟಂತಹದ್ದು, ನಮಗೆ ಸಂಬಂಧ ಇಲ್ಲ. ನಮಗಿರುವಂತ ಚಿಂತೆ ರಾಜ್ಯದ ಅಭಿವೃದ್ಧಿ ಕಡೆ ಇವರು ಗಮನ ಕೊಡ್ತಾ ಇಲ್ಲ. ಯಾವುದೇ ಸಚಿವ ಪ್ರವಾಸ ಮಾಡ್ತಾ ಇಲ್ಲ. ನೀರಾವರಿ ಯೋಜನೆ ಸ್ಥಗಿತ ಆಗಿದೆ, ಅಭಿವೃದ್ಧಿ ಕಾರ್ಯ ಸ್ಥಗಿತ ಆಗಿದೆ. ಬರಗಾಲಕ್ಕೆ ತುತ್ತಾದಂತ ರೈತ ಸಂಕಷ್ಟದಲ್ಲಿ ಸಿಕ್ಕ ನರಳ್ತಾ ಇದ್ದಾನೆ. ಕುಡಿಯೋ ನೀರಿನ ಹಾಹಾಕಾರ ಇದೆ, ಜಾನುವಾರಿಗೆ ಮೇವಿಲ್ಲ, ಉದ್ಯೋಗ ಇಲ್ಲದೇನೆ ಎಲ್ಲ ವಲಸೆ ಹೋಗ್ತಾ ಇದ್ದಾರೆ. ಈ ಕಡೆ ಪ್ರವಾಸ ಮಾಡಿ ಗಮನ ಕೊಟ್ಟರೆ ಬಹುಶಃ ಅವರು ಸಮ್ಮಿಶ್ರ ಸರ್ಕಾರ ಮಾಡೋದಕ್ಕೆ ಸಾರ್ಥಕ ಆಗುತ್ತೆ. ಭಾರತೀಯ ಜನತಾ ಪಾರ್ಟಿನ ಟೀಕೆ ಮಾಡೋದ್ರ ಬದಲಿಗೆ ನಿಮ್ಮ ಕರ್ತವ್ಯನ ನಿರ್ವಹಿಸಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಸರ್, ಲೋಕಸಭಾ ಚುನಾವಣೆಯಲ್ಲಿ 28ಕ್ಕೂ 28 ಕಾಂಗ್ರೆಸ್ ಗೆಲ್ಲುತ್ತೆ. ಮೋದಿ ಅಷ್ಟು ಮಹಾನ್ ಸುಳ್ಳುಗಾರ ಈ ಪ್ರಪಂಚದಲ್ಲಿ ಯಾರು ನೋಡಿ ಅವರೇ, ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಇಡೀ ವಿಶ್ವವೇ ಕೊಂಡಾಡ್ತಿರುವಂತ ಈ ಸಂದರ್ಭದಲ್ಲಿ ಯಾರೋ ಎಕ್ಕಚಿತ ಎಂಕನಾಣಿ ಅನ್ನುವಂಥ ವ್ಯಕ್ತಿಗಳು ಟೀಕೆ ಮಾಡುವಂತಹದ್ದು ಅವರ ದೌರ್ಬಲ್ಯವನ್ನು ತೋರಿಸುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಟೀಕೆ ಮಾಡೋದ್ರಿಂದ ಯಾವುದೇ ಲಾಭ ಅವ್ರಿಗಾಗೋದಿಲ್ಲ. ಅದರ ಬದಲಿಗೆ ಅವರ ಗೌರವ ಜಾಸ್ತಿ ಆಗುತ್ತೆ. ದೇಶದ ಜನ ನರೇಂದ್ರ ಮೋದಿ ಅವರನ್ನ ನಂಬಿದ್ದಾರೆ, ಒಪ್ಪಿದ್ದಾರೆ. ನಾವು ನಿಶ್ಚಿತವಾಗಿ ಕರ್ನಾಟಕದಲ್ಲಿ ಇವರು ಎಷ್ಟೇ ತಳತಕ್ಕನವಾಗಿ ಪ್ರಯತ್ನ ಮಾಡಿದ್ರು ಸಹ, ಸರ್ಕಾರವನ್ನು ದುರುಪಯೋಗ ಮಾಡಿಕೊಂಡ್ರು ಸಹ ಕನಿಷ್ಠ 20ರಿಂದ 22 ಲೋಕಸಭಾ ಕ್ಷೇತ್ರ ಗೆಲ್ಲಬೇಕು ಅದು ನಮ್ಮ ಗುರಿ. ಬರುವಂಥ ದಿವಸಗಳಲ್ಲಿ ಆ ದಿಕ್ಕಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಬರಗಾಲದ ವೀಕ್ಷಣೆ ಮತ್ತು 20 ಲೋಕಸಭಾ ಕ್ಷೇತ್ರಕ್ಕೆ 20ರಿಂದ 22 ಲೋಕಸಭಾ ಕ್ಷೇತ್ರ ಗೆಲ್ಲೋದಕ್ಕೆ ನಮ್ಮ ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ರಾಜ್ಯದ ಜನ ಕಳೆದ 16 ದಿವಸಗಳಿಂದ ನಡೆದಿರುವಂಥ ಎಲ್ಲ ರಾಜಕೀಯ ಬೆಳವಣಿಗೆ ಗಮನಿಸಿದ್ದೀರಾ. ಭಾರತೀಯ ಜನತಾ ಪಾರ್ಟಿದಲ್ಲಿ ಏನೋ ಪಾತ್ರ ಇಲ್ಲ. ಅವರೇನು ಹೇಳಿದ್ರು, ಭಾರತೀಯ ಜನತಾ ಪಾರ್ಟಿ ಕೆಲವು ಶಾಸಕರು ನಮ್ಮ ಜೊತೆಗಿದ್ದಾರೆ ಅಂತ ಹೇಳಿ ಗೊಂದಲವನ್ನು ಏನು ನಿರ್ಮಾಣ ಮಾಡಿದ್ರು. ಇದರ ಪರಿಣಾಮ ನಾವೆಲ್ಲ 104 ಜನ ಒಂದ್ ಕಡೆ ಇರಬೇಕು ಅನ್ನೋ ತೀರ್ಮಾನ ಮಾಡಿದ್ದು. 2 ಸ್ವತಂತ್ರ ಅಭ್ಯರ್ಥಿಗಳು ಸಹ ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ನಮ್ಮ ಸಂಖ್ಯೆ ಈಗ 106 ಆಗಿದೆ. ನಾವು ಒಟ್ಟಾಗಿ ಕುಂತ್ಕೊಂಡು ಪಕ್ಷವನ್ನು ಬಲಪಡಿಸುವಂತಹದ್ದು, ಬರಗಾಲಕ್ಕೆ ಸ್ಪಂದಿಸುವಂತಹದ್ದು, ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ನಮಗಿದಾಗುವಂಥ ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ. ರಾಜ್ಯದ ಜನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡುವಂಥ ಅಭಿವೃದ್ಧಿ ಕಾರ್ಯವನ್ನು ಗಮನಿಸಿ ಬೆಂಬಲವನ್ನು ಕೊಡಬೇಕು ಅಂತ ಕೈ ಜೋಡಿಸಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಸೊ BS ಯಡಿಯೂರಪ್ಪನವರು ಮಾತನಾಡ್ತಾ ಹೇಳ್ತಾ ಇದ್ದಾರೆ, 3:30ಯಿಂದನೂ ನೋಡ್ತಾ ಇದ್ದೀವಿ ಇವರ ಕಾಂಗ್ರೆಸ್ ಶಾಸಕಾಂಗ ಸಭೆ ಹೆಂಗೆ ನಡೆಯುತ್ತೆ ಅಂತ. ಎಲ್ಲರೂ ಬಲವಂತವಾಗಿ ಬಂದಂಗೆ ಬರ್ತಾ ಇದ್ದಾರೆ, ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಅಲ್ಲಿಗೆ ಕಾಂಗ್ರೆಸ್ನಲ್ಲಿ ಎಷ್ಟು ಅಸಮಾಧಾನ ಇದೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಅವ್ರದ್ದು ಅದೇ ಹಳೆಯ ವರ್ಷನ್. ಜೊತೆಗೆ ನಮ್ಮ ಮೇಲೆ ಆರೋಪ ಮಾಡ್ತಾ ಇದ್ರು, ಇವರು ಆಪರೇಷನ್ ಕಮಲ ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು. ಆಮೇಲೆ ನಮ್ಮ ಜೊತೆನಲ್ಲಿ BJP ಶಾಸಕರಿದ್ದಾರೆ ಅಂತ ಹೇಳಿ उसके लिए आके मैं मेरा लीडर्स को ಯಾಕೆ